ಒಂದಾನೊಂದು ಕಾಲದಲ್ಲಿ ಆರಂಭ. ನನಗೆ ಯಾಕೆ ಮಾಡ್ದಂಗೈತಿ? ಏನಪ್ಪಾ ನನಗೆ ಯಾಕೆ ಏನ್ ಮಾಡ್ದಂಗೈತಿ? ನಿನಗೇನ್ ಏನ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳಕ್ ಹೊರಟಿರೋದು ಒಂದೇ ಮಾತು, ಯು ಆಲ್ ಆರ್ ಫೆಂಟಾಸ್ಟಿಕ್. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇವತ್ತು ಎಲ್ಲರೂ ಎಮೋಷನಲ್ ಆಗಿದ್ದೀರಾ. ನೀವ್ ಆಗ್ಲಿ ಅಂತಾನೆ ನಾವು ಒಳಗ್ ಬಿಟ್ಟಿದ್ದು. ಸೊ ಒಬ್ಬೊಬ್ಬರಾಗಿ ಹೇಳ್ತಾ ಬಂದ್ರಪ್ಪ ನಿಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ. ಸ್ಪೂರ್ವಿ? ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಒಳ್ಳೆ ಮನೆಗೆ ವಾಪಸ್ ಇಂಡಿಯಾಗೆ ಹೋಗ್ಬಿಟ್ಟು ನಮ್ಮ ತಂದೆ ತಾಯಿ ಜೊತೆ ಇದ್ದೀನಿ ಅಂತ ಅನ್ನಿಸ್ಬಿಡ್ತು. ಬರ್ತಾ ಇರ್ಬೇಕಾದ್ರೆ ಅವ್ರ ಲೇಡಿ ನನ್ನ ತಕ್ಕೊಂಡು ಅತ್ತೆ ಬಿಟ್ರು. ನಾನು ಯಾಕೆ ಹೇಳ್ತಿದ್ರೆ ಯು ಆರ್ ಸೋ ಬ್ಯೂಟಿಫುಲ್, ಸೋ ನೈಸ್. ಬಟ್ ರಿಯಲಿ ಯು ಆರ್ ಬ್ಯೂಟಿಫುಲ್. ಹಾರ್ಟ್ ಇಂದನೂ ಬ್ಯೂಟಿಫುಲ್ ಆಗಿದ್ದೀರಾ, ಆಚೆಯಿಂದನೂ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅವ್ರು ಹೇಳಿದ್ರು. ಸೊ ನಾವು ಅದನ್ನ ನಂಬಿದೀವಿ. ವೆರಿ ಗುಡ್ ಸ್ಪೂರ್ವಿ. ಬಹಳ ಎಮೋಷನಲ್ ಆಗಿರತ್ತ. ರಾಷ್ಟ್ರೀಯ ಪುಟ್ಟಪ್ಪ ಅವ್ರಿಗೆ ಏನನ್ಸ್ತು ಅಂತ ಹೇಳ್ಬೋದೇ? ತುಂಬಾನೇ ಎಂಜಾಯ್ ಮಾಡ್ಕೊಂಡಿದ್ವಿ. ಎಂಜಾಯ್ ಅಂದ್ರೆ ಬಹಳಷ್ಟು ಮಾತಾಡಿದ್ವಿ, ಅದಷ್ಟೇ ಅಲ್ಲ. ನನ್ಗೊಂದು ತಮ್ಮ ಇದ್ದಾರೆ ಇಲ್ಲಿ. ತಮ್ಮನ? ಎಲ್ಲಾರ್ಗು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ರಾಷ್ಟ್ರೀಯವರು ಒಳಗಡೆ ಹೋಗಿದ ತಕ್ಷಣ ಗಂಡ ಆಗಿದ್ರು, ಆಚೆ ಬರೋತ್ತೆ ತಮ್ಮ ಆಗ್ಬಿಟ್ರು. ಅಲ್ಲ, ಅವ್ರ ಏನಾಯ್ತು ಅಂದ್ರೆ ತಾಯಿಯವರು ನೀನ್ ನನ್ ಬೇಬಿ, ನನ್ ಮಗಳು ಅಂತ ಹೇಳಿದ್ರು ಅಷ್ಟೇ. ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ನನ್ ಬೇಬಿ. ಅದಕ್ಕೆ ನಾವು ಆ ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಅಷ್ಟ್ ಚೆನ್ನಾಗಿದ್ರೆ ನಿಮ್ ಮಗಳನ್ನ ನನ್ಗೆ ಕಟ್ಕೊಡ್ತೀರಾ ಅಂತ ನಾವು ಹಂಗೆ ತಮಾಷೆ ಮಾಡ್ತಾ ಇದ್ವಿ. ಆದ್ರೆ ಆಮೇಲೆ ನಿನ್ಗೆ ಎಷ್ಟು ವಯಸ್ಸು ಅಂತ ಕೇಳಿದ್ರು. ನಾನು 23 ಅಂದೆ. ಮತ್ತೆ ಅವನ್ಗೆ 17. ಸೊ ಅದಕ್ಕೆ ಚೇಂಜ್ ಆಗೋಯ್ತು. ಚಾಲು ನಿಮ್ಮನ್ನ ನೋಡ್ತಾರೆ ನಂಗೆ ಒಂದೇ ಪದ ಬರ್ತಾ ಇರೋದು, ವಾಟ್ ದ ಸನ್. ಇಲ್ಲಿ ಸೂಪರ್, ವೆರಿ ಗುಡ್. ಅಲ್ಲಿ ಪಕ್ಕದಲ್ಲಿರೋರು ಬೀರ್ ಕುಡಿಬೇಡಿ ಅಂತ ಹೇಳ್ಬಿಟ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಸೊ ಹೇಳಿಮ್ಮ ನಿಮ್ದೇನೇನಾಯ್ತು ಹೇಳಮ್ಮ. ಸೀರಿಯಸ್ಲಿ ನಾನು ಅಲೆ ಮತ್ತೆ ಮಖಾಮ್ ಅಂತ ಅವ್ರ ಮನೆಗೆ ಹೋಗಿದ್ದೆ. ಇಷ್ಟೇ ಸಾರು ಇಟ್ಕೊಂಡಿದ್ರು. ನಂಗೆ ಒಬ್ಳಿಗೆ ಊಟ ಮಾಡು ಅಂದ್ರು. ಇಲ್ಲ ಬೇಡ ಅಂತ ಹೊಸದಾಗಿ ಅನ್ನ ಮಾಡಿ ಸಾರು ಮಾಡಿ 3 ಜನ ಕುತ್ಕೊಂಡು ಅವ್ರಿಗೆ ನಾವು ತಿನ್ಸ್ಕೊಂಡು ನಾವು ಅವ್ರು ತಿನ್ಸ್ಕೊಂಡು ಊಟ ಮಾಡಿದ್ವಿ, ಮಜಾ ಮಾಡಿದ್ವಿ. ಆಮೇಲೆ ಅಲೆಯವರು ತುಂಬಾ ರಾತ್ರಿ ಕುಡ್ಕೊಂಡು ಮಲಗ್ತಾರಂತೆ. ಮಖಮ್ ಅವ್ರದ್ದು ತುಂಬಾ ಕಂಪ್ಲೇಂಟ್ಸ್ ಇತ್ತು. ಸೊ ಅಲೆಯವ್ರನ್ನ ಮಖಮ್ ಅವ್ರ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳ್ಸಿದೀನಿ, ಹಿಂಗ್ ಕುಡಿಬೇಡಿ ಅಂತ. ಹಿಂಗ್ ತಲೆ ಅವ್ನ್ ಏನ್ ಅನ್ಕೊಂಡ, ಏನು ತಲೆ ಕೂದಲು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡೋ ಏನೋ. ಕುಡಿಯೋದು ನಿಮ್ಮಿಂದ ಆಗ್ಬಿಟ್ರಂತೂ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇನ್ ಯೋರ್ ಲೈಫ್, ಎಂಟೈರ್ ಲೈಫ್. ನಿಜವಾಗ್ಲು. ಆದ್ರೆ ಅವ್ನ ತಲೆ ಮೇಲೆ ಇಟ್ಬಿಟ್ಟು ಜಾಸ್ತಿ ಕುಡಿದ್ರೆ ದಬ್ಬ, ಅದು ನಿಮ್ ಕೆರಿಯರ್ಗೆ ಬ್ಯಾಡ್ ಮಾರ್ಕ್ ಅದು. ಓಕೆನಾ? ನೀವ್ ಯಾರು ಎಷ್ಟು ಎಂಜಾಯ್ ಮಾಡಿದಿರೋ ಇಲ್ವೋ, ಪಕ್ಕದಾಗ ಕೂತೋ ನೋಡಿ ಭೂಪ, ಬಿಟ್ರೆ ಮದ್ವೆ ಆಗಿ ಬಂದ್ಬಿಡ್ತಾ ಇದ್ದ ಅವನು. ಹಲೋ ಮೈ ವೈಫ್ ಅಂದ್ಬಿಟ್ಟು ಬಂದ್ಬಿಡ್ತಾ ಇದ್ದ ಅವನು. ಆ ಲೆವೆಲ್ಗೆ ಎಂಜಾಯ್ ಮಾಡೋನು. ಹೇಳಪ್ಪ ಅಮ್ರ್ಯಾ. ಅಲ್ಲ ಮುಖ ನೋಡಲ್ಲ. ಅಯ್ಯೋ ಪಿಂಕು. ಹೇಳು. ಹೇಳ್ಬೇಕಂದ್ರೆ ಒಬ್ಬ ಮನೆಗೆ ಹೋಗಿದ್ದ ಮಿನ್ ಅಂತ. ಮಿನ್ ಒಬ್ಳೆ ಹುಡುಗಿದ್ಲ ಆಕ್ಚುಲಿ. ಹೇಳು. ಒಬ್ಳೆ ಹುಡುಗಿದ್ಲು, ನೋಡಕ್ ಚೆನ್ನಾಗಿದ್ಲ ಆಕ್ಚುಲಿ. ಆಮೇಲೆ ಹೋದ ತಕ್ಷಣ ಸ್ವಲ್ಪ ಆಕಿಗೂ ಸ್ವಲ್ಪ ಎಂತರೋದಕ್ಕೆ ನಾಚಿ ಸ್ವಭಾವ, ನನಗೂ ಸ್ವಲ್ಪ ನಾಚಿ ಸ್ವಭಾವ ಇತ್ತು. ಏನ್ ಕೇಳಲಿ ಏನ್ ಮಾಡ್ಲಿ ತಿಳಿಯೋದಾಗಿತ್ತು ನನಗೆ. ಹೋದ ತಕ್ಷಣ ಆಕಿ ಅಂದ್ಲು, ಇಲ್ಲ ನೀವು ಪ್ಯಾಂಟ್ ತೆಗೀರಿ ಅಂತಂದ್ಲು. ಸ್ವಲ್ಪ ನನಗೂ ಹೆದರಿಕೆ ಆತವಾಗ. ಆಮೇಲೆ ಇದನ್ ಕೊಟ್ಲಾಗಿತ್ತಂದು, ಇಲ್ಲ ಇದನ್ನ ಹಾಕೊಳ್ಳಿ ನಾ ಹೊರ ಹೋಗ್ತೀನಿ ಅಂತಂದು. ಎಲ್ಲಾರ್ಗಿಂತ ದಿ ಮೋಸ್ಟ್ ಹ್ಯಾಪನಿಂಗ್ ಅನ್ಸಿದ್ದೆ ನನಗೆ ಅಮೃತ್ ಮನೆ. ಯಾಕೆಂದ್ರೆ ಫಾರ್ ಅ ಸೆಕೆಂಡ್ ನಾನು ಹೇಳಿದೆ ಅಮೃತ್ಗೆ, ಅಮೃತ್ ನೀನ್ ಆಂಕರ್ ಆಗಪ್ಪ, ನಾ ಪಾರ್ಟಿಸಿಪೇಟ್ ಆಗ್ತೀನಿ, ಹೋಗ್ತೀನಿ ಅಂದ್ರೆ ಆ ಹುಡುಗಿ ಇದ್ದೋಳು ಯು ಗೋ ಅಮ್ರು ಯು ಡೋಂಟ್ ಗೋ ಅನ್ಬಿಟ್ಲು. ಹೇಳ್ಬಿಟ್ಲ ಹುಡುಗಿ. ಇಲ್ಲ ಲಾಸ್ಟ್ ನಿಜಲ್ಲೂ ಹೋಗ್ಬೇಡ ಅಂತ ಕೂತ್ಕೊಂಡಿಲ್ಲಕ್ಕೆ. ಬಿಡಲ್ ಮ್ಯಾರಿ ಮೀ ಅಂತಂದು. ನಾನ್ ಕೆಲಸ ಬಿಟ್ಬಿಡ್ತೀನಿ ಗುರು, ನಾನು ಪಾರ್ಟಿಸಿಪೇಟ್ ಆಗ್ಬಿಡ್ತೀನಿ, ನನಗೆ ಆಂಕರ್ ಜಾಬ್ ಬೇಡ. ಈ ರೀತಿಯಲ್ಲಿ ಆಗುತ್ತೆ ಅಂದ್ರೆ ಅಪ್ಪ ಮಜಾ ಇತ್ತು. ಲಾಸ್ಟಿಗೆ ನನಗೆ ಇದು ಕೊಟ್ಲು, ಚಡ್ಡಿನೋ ಪ್ಯಾಂಟು ಇದು ಏನ್ ಗೊತ್ತಿಲ್ಲ, ಒಟ್ಟು ಒಂದು ಕೊಟ್ಲು. ನನಗೂ ಏನೋ ಕೊಡ್ಬೇಕು ಅನ್ಸ್ತು. ಒಂದು ಕೇಶು, ಒಂದು ಪ್ಯಾಂಟ್, ಒಂದು ಹ್ಯಾಟ್ ಕೊಟ್ಟಿದ್ರು, ನಾನು ಅದನ್ನ ಕೊಟ್ಟೆ. ಓಕೆ ಫೈನ್. ರಫಿ ನೀನ್ ಹೇಳಪ್ಪ. ಸೇಮ್ ನಮ್ ತಾಯಿ ತರ ಟ್ರೀಟ್ ಮಾಡಿದ್ರು. ನಮ್ ತಾಯಿ ತರ ನನ್ ಜ್ಞಾಪನ ಬಂದ್ಬಿಟ್ರು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರ ಮನೆಗೆ ಮತ್ತೆ ನೆಕ್ಸ್ಟ್ ಊಟಕ್ಕೆ ಕೂತ್ಕೊಂಡಾಗ ಅವ್ರ ಮನೆಗೆ ಇಡ್ಲೇ ಇಲ್ಲ. ಸ್ವಲ್ಪ ತುಂಬಾ ಕಡಿಮೆ ಅಕ್ಕಿ ಇತ್ತು, ತಿನ್ನಕ್ಕೂ ಬೇಜಾರಾಗ್ತಿತ್ತು. ತುಂಬಾ ಬಡವರು ಇತ್ತು ಅವರು. ಮತ್ತೆ ಅವ್ರ ಮನೆಗೆ ಏನಿರ್ಲಿಲ್ಲ. ಸರಿ ಅಂತ ಏನ್ ಮಾಡೋಣ ಅಂದ್ಬಿಟ್ಟು ಒಂದು ಮೊಟ್ಟೆ ಇತ್ತು. ಆ ಮೊಟ್ಟೆನ ನಾನೇ ಆಮ್ಲೆಟ್ ಮಾಡಿದೆ. ನಾನೇ ಆಮ್ಲೆಟ್ ಮಾಡಿ ಮತ್ತೆ ಜೊತೆಲೆ ನಾವೇ ಇಬ್ರು ಕೂತ್ಕೊಂಡು ನಾನೇ ಅವ್ರನ್ನ ತಿನ್ನಿಸ್ದೆ, ಅವರು ನನಗೆ ತಿನ್ಸಿದ್ರು. ನಿಮ್ಮೆಲ್ಲರಿಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಈಗ ಯಾರನ್ನ ಇದುವರೆಗೂ ರಫಿಯ ಅಡಿಗೆಯ ರುಚಿ ನೋಡಿದ್ದೀರಾ? ಎಂತ ವಂಡರ್ಫುಲ್ ಕುಕ್ ಅಂದ್ರೆ ಅಮೇಜಿಂಗ್ ರಫಿ, ಅಮೇಜಿಂಗ್.
ನಿಜವಾಗ್ಲೂ ಅವ್ರು ಬರ್ಬೇಕಾದ್ರೆ ಎಲ್ಲರೂ ಅಳ್ತಾ ಇದ್ರು, ಯಾಕೆ ಹೇಳಿ, ಅಂತ ಅಡ್ಗೆ ಕೊಟ್ಬಿಟ್ಟು ಬಂದಿದ್ದ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ, ತುಪ್ಪ ಹಾಕಿದ್ದ, ಇಂತ ಅಡ್ಗೆ ಕೊಟ್ಬಿಟ್ಟೆಲ್ಲ ಬಾ ಅಂತ ಅಳ್ತಾ ಇದ್ರು ಅವರು. ಅಷ್ಟೇನಲ್ಲಿ ಉಪ್ಪು ಹಾಕೋದಲ್ಲೇ ಏನೋ ಉಪ್ಪು ಹಾಕಕ್ ಹೋದೆ, ಅದು ಪುಡಿ ಎಲ್ಲ ಮಿತ್ಕೊಂಡಿತ್ತು, ಜಾಸ್ತಿ ಬಿದ್ಬಿಡ್ತು, ಇನ್ ತೆಗಿಯಕ್ಕಾಗಲ್ಲ ನೋಡಿ, ಅದನ್ನೇ ಮಿಕ್ಸ್. ಅದನ್ನ ಸ್ಟೈಲ್ ಆಗಿ ನನಗೆ ನಿರಂಜನ್ ಬನ್ನಿ ಊಟ ಮಾಡಿ ಅಂದ. ನಾನೇನೋ ಹೇಳ್ತಾವನಲ್ಲ ಅಂತ ತಿಂದ್ರೆ ಆಹಾ ತಾಯಿ ಫುಡ್ ಅನ್ನ ತಿನ್ಬಿಡ್ತೀನಿ, ನಿನ್ನ ಅಡಿಗೆ ಮಾತ್ರ ತಿನ್ನಲ್ಲಪ್ಪ ನಾನು. ಕಡೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಮಜಾ ತಗೊಂಡಿರಂತ ರೇಸರ್ ಕೇಳಪ್ಪ ಹೆಂಗಿತ್ತು? ಅಸ ಅಮಿ ಅಣ್ಣ ಇಬ್ರು ಹೆಣ್ಮಕ್ಳಿದ್ರು. ಅವರು ಬರ್ತಾ ಇದ್ದಂಗೆ ಪಾಪ ಊಟ ರೆಡಿ ಮಾಡಿ ಇಟ್ಟಿದ್ರು. ತುಂಬಾನೇ ಕೋಆಪರೇಟಿವ್ ಆಗಿದ್ರು. ಅವ್ರಿಗೆ ನಾನು ತುಂಬಾನೇ ಕನ್ನಡ ಪದಗಳು ಹೇಳ್ಕೊಟ್ಟೆ, ಒಂದ್ 20-25 ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಅವ್ರು ಖುಷಿಯಾಗಿ ಕಳ್ಸ್ಕೊಟ್ರು. ಕೊನೆಯಲ್ಲಿ ಹೋಗ್ತಾ ಮಿಸ್ ಯು ಅಂತೆಲ್ಲ ಹೇಳಿದ್ರು. ಫ್ಲೈಯಿಂಗ್ ಕೇಸ್ ಎಲ್ಲ ಕೊಟ್ಟಿದ್ದಾರೆ. ಅಮ್ಮ ಇಟ್ಕೊಂಡೋ ಇಲ್ವೋ? ಇಟ್ಕೊಂಡೆ. ಓಕೆ ಓಕೆ ಫೈನ್. ನಿಮ್ಗೆ ಇವತ್ತೆಲ್ಲ ಪ್ರೈಸ್ ಅಂದ್ರೆ ಇದೇ ನಿಮ್ಮ ಪ್ರೈಸ್. ಹೇಗಿತ್ತು ನಮ್ಮ ಪ್ರೈಸ್? ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಯಾವ್ದಾದ್ರು ದೊಡ್ಡ ಪ್ರೈಸ್ ಬೇಕಾ? ಅದೇ ಇದಕ್ಕಿಂತ ದೊಡ್ಡ ಪ್ರೈಸ್ ಅಂದ್ರೆ ನಾನೇ ಬರ್ಬೇಕಾಗ್ತಿ. ಬೇಡ ನನಗೆ ಖುಷಿಯಾಗಿದ್ದೀವಿ ಇದಕ್ಕೆ. ಈ ಮೆಮರಿ ಇಟ್ಕೊಂಡು ನಾ ಹೋಗ್ತೀನಿ.